ಕನ್ನಡದ ನೆಲದಲ್ಲೇ ಕನ್ನಡ ಕಾರ್ಮಿಕನ ಮೇಲೆ ದರ್ಪವನ್ನು ತೋರಲಾಗಿದೆ. ಚಿಂಚೋಳಿ ಟೋಲ್ ಕಾರ್ಮಿಕರ ಮೇಲೆ ಮರಾಠಿಗರು ಧಮಕಿಯನ್ನು ಹಾಕಿದ್ದಾರೆ. ಮಹಾರಾಷ್ಟ್ರದವರಿಗೆ ಟೋಲ್ ಸಂಗ್ರಹ ಕೇಂದ್ರ ಗುತ್ತಿಗೆಯನ್ನು ಕೊಡಲಾಗಿತ್ತು. 10,000 ಸಂಬಳಕ್ಕೆ ದುಡಿತಾ ಇರುವಂಥ ಕಾರ್ಮಿಕರು ಇವರು. ರಾತ್ರಿ ವೇಳೆ ಸ್ವಲ್ಪ ನಿದ್ದೆಗೆ ಜಾರಿದ್ರೆ 2,000 ರೂಪಾಯಿ ಕಡಿತ ಮಾಡ್ತಾರೆ. 10,000 ರೂಪಾಯಿ ಸಂಬಳದಲ್ಲಿ 2,000 ರೂಪಾಯಿ ಕಟ್ ಮಾಡ್ತಾರೆ. ರೊಚ್ಚಿಗೆದ್ದ ಕಾರ್ಮಿಕರು ಮರಾಠಿ ಮ್ಯಾನೇಜರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮರಾಠಿ ಮ್ಯಾನೇಜರ್ನಿಂದ ದರ್ಪ ತೋರಲಾಗಿದೆ. ಚಿಕ್ಕೋಡಿ ಹೊರವಲಯದಲ್ಲಿರುವಂಥ ರಸ್ತೆ, ಇಲ್ಲಿ ಟೋಲನ್ನು ಸಂಗ್ರಹ ಮಾಡಲಾಗ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣ ಹೊರವಲಯದ ಟೋಲ್, ನಮ್ಮ ರಾಜ್ಯದ ಟೋಲನ್ನು ಮರಾಠಿಗರಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ. ಇಲ್ಲಿ ಮರಾಠಿ ಮ್ಯಾನೇಜರ್ ಇರೋದು, ಕೆಲಸ ಮಾಡೋದು ಕನ್ನಡಿಗರು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೆಲಸಗಾರರ ಸಂಬಳ ಕಡಿತ. ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಮೇಲಿರುವಂಥ ಟೋಲ್ ಪ್ಲಾಜಾ ಇದು. ಮಹಾರಾಷ್ಟ್ರ ಮೂಲದವರಿಂದ ಗುತ್ತಿಗೆ ಆಧಾರದ ಮೇಲೆ ಟೋಲ್ ಸಂಗ್ರಹ ಕೇಂದ್ರ ನಡೀತಾ ಇದೆ. 5 ಮಂದಿ ಇದೇವು ನಾವು. 2,000 ರೂಪಾಯಿ ನಮ್ಮ ಕಟ್ ಮಾಡ್ರೆ ಇವ್ರು ನಮ್ಗೆ ಕೊಡೋದು 10,000 ರೂಪಾಯಿ ಪಗಾರ. ಅದ್ರಾಗ ಇವ್ರ 8,000 ರೂಪಾಯಿ ಬಂದ್ರೆ ನಮಗೆ ಜೀವನ ನಡೆಯೋದು ಹೆಂಗೆ ರೀ? ಜೀವನ ನಡೆಯೋದು ಹೆಂಗೆ? ಪಗಾರ ಕೊಡ್ಸ್ಕೊಳ್ಳಿ, ಎಲ್ಲ ಟೋಲ ತೆಗಿತಾನಂತ. ಟೋಲ್ ತೆಗಿಲಿ, ಟೋಲ ಕಿತ್ಕೊಂಡು ಹೋಗ್ಲಿ, ಟೋಲ್ ಕುಪ್ಪನ ನೋಡಿ ತೊಗೊಂಡು ಹೋಗಲಿ ಅಲ್ಲಿ. ಅಲ್ಲಿ ಹೋಗ್ಲಿ. ಮತ್ತೆ ಮರಾಠಿ ಮಂದಿ ತಂದು ಹಾಕ್ತಾತ, ಎರಡು ಮಂದಿ ತಂದು ಹಾಕ್ತಾನೆ, ಎರಡು ಟೋಲ್ ನಡೆಸಲಿ ಅವ ಹೆಂಗೆ ಟೋಲ್ ನಡೆಸ್ತಾನೆ. ಏನಾಗ್ತಾ ಇದೆ ಸರ್, ಇವರು ಪೇಮೆಂಟ್ ಹೇಳಂಗಿಲ್ಲ ಕೇಳಂಗಿಲ್ಲ ಸರ್, ಏನು ಇಂಟಿಮೇಷನ್ ಕೊಡಂಗಿಲ್ಲ. ಅಮೌಂಟ್ ಹಾಕೋತಂಗೆ ಕಡಿಮೆ ಹಾಕಿಬಿಡ್ತಾರೆ ರೀ. ನಾವು ಕೇಳಿದ್ರೆ ನಿಮ್ಮ ನೈಟ್ ಹುಡುಗರು ಮಲಗಿದಾರು ಅಂತ ಹೇಳ್ತಾರೆ ಸರ್. ಸರ್ ನೈಟ್ ಅಂದ ತಕ್ಷಣ ಸ್ವಲ್ಪ ನಿದ್ದೆ ಬರೋವ್ರಿ ಮನುಷ್ಯ. ಆದರೂ ಸರ್ ಹುಡುಗರ ಥಂಡ್ಯಾಗಿ ಕೂತ್ಕೊಂಡು ಒಂದು ಗಾಡಿ ಬಿಡೋಣಂತ ಕೆಲಸ ಮಾಡಿದ್ದಾರೆ ಸರ್. ಒಂದು ಗಾಡಿ ಬಿಟ್ಟರೆ ಸರ್, ಒಂದು ಕಾರ್ ಬಿಟ್ಟರೆ 35 ರೂಪಾಯಿ ಕಟ್ ಹಾಕಿ ಸರ್. ಅವ್ರು ಪೇಮೆಂಟ್ದಾಗ ಕಟ್ ಆಗ್ತೈತೆ ರೀ. ಅವರು 5 ವರ್ಷ ಡ್ಯೂಟಿ ಮಾಡಾಕದೀವು. ಇದಕ್ಕಿಂತ ಮೊದಲು ಏನು ತಕರಾರು ಇರಲಾಗಿತ್ತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಹಬಾಜ್, ಗಮನಿಸ್ತಾ ಇದ್ವಿ, ಟೋಲ್ ಇರೋದು ಕರ್ನಾಟಕದಲ್ಲಿ, ಗುತ್ತಿಗೆ ಕೊಟ್ಟಿರೋದು ಮಹಾರಾಷ್ಟ್ರದವರಿಗೆ, ಮರಾಠಿ ಮ್ಯಾನೇಜರ್ ದಬ್ಬಾಳಿಕೆ, ಇದೆಂಥ ಪರಿಸ್ಥಿತಿ ಅಂತ ಹೇಳಿ. ಹೌದು ಸಂಪತ್, ಏನಂತಂದ್ರೆ ಇದು ಚಿಕ್ಕೋಡಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಂಚಣಿ ಟೋಲ್ ಪ್ಲಾಜಾದಲ್ಲಿ ನಡೆದಿರುವಂತದ್ದು. ಏನು ನಿನ್ನೆ ಸಂಜೆ ಅಂತಂದ್ರೆ ಅವ್ರ ಪೇಮೆಂಟ್ ದಿನ ಆಗಿರೋದ್ರಿಂದ ಪೇಮೆಂಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರ ಪೇಮೆಂಟ್ 10,000 ಇದ್ರೆ 8,000, 16,000 ಇದ್ರೆ 14,000, ಈ ರೀತಿಯಾಗಿ 2,000 ರೂಪಾಯಿ ಕಟ್ ಮಾಡಿ ಇರುವಂತದ್ದು ಸಂಪತ್. ಏಕಂತಂದ್ರೆ ಅವ್ರ ಡ್ಯೂಟಿ ಇರೋದು 8 ತಾಸು. ನೈಟ್ ಶಿಫ್ಟ್ಗೆ ಬಂದವ್ರಿಗೆ ಯಾರಾದ್ರೂ ಒಂದು 10 ನಿಮಿಷ ನಿದ್ದೆ ಮಾಡಿದ್ರೆ, ಬೈಕ್ ಕಾರ್ಗಳು ಇರದೇ ಕಾರಣಕ್ಕೆ ಒಂದು ಸ್ವಲ್ಪ ನಿದ್ದೆಗೆ ಸೇರಿದ್ರೆ ಕೂಡ ಈ ರೀತಿಯಾಗಿ ಅವ್ರ ಸಂಬಳ ಕಟ್ ಮಾಡಿರುವಂತದ್ದು. ಏನು ಈ ಒಂದು ಟೋಲ್ ಅಲ್ಲಿದ್ದಾರೆ, ಈ ಟೋಲ್ ನ ಟೆಂಡರ್ ವನ್ನು ಮಹಾರಾಷ್ಟ್ರದವರು ಪಡೆದುಕೊಂಡಿರುವಂತದ್ದು. ಏನು ಮಹಾರಾಷ್ಟ್ರದವರಿದ್ದಾರೆ, ಇವರು ಕನ್ನಡಿಗರಿಗೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಸಂಪತ್. ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಪ್ರಥಮ ಚಿಕಿತ್ಸೆ ಆಗಿರೋದು, ಆಮೇಲೆ ಶೌಚಾಲಯ ಇರುವುದು, ಈ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಮೂಲ ಸೌಲಭ್ಯಗಳು ಕೂಡ ಇಲ್ಲ ಸಂಪತ್. ಥ್ಯಾಂಕ್ ಯು ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.